ಒಂದು ನಮಾಜ್ ಕಜಾ ಆದರೆ ಆ ನಮಾಜನ್ನು ನಾವು ಮರಳಿ ನಮಾಜ್ ಮಾಡುವ ತನಕ ಅಲ್ಲಾಹು ತಾಲ ಮಾಫಿ ಮಾಡಲ್ಲ. ಅಲ್ಲಾಹು ತಾಲ ಏನು ಮಾಡಲ್ಲ? ಮಾಫಿ ಮಾಡೋದೇ ಇಲ್ಲ. ಎಷ್ಟರ ತನಕ ಅಂದರೆ, ಒಬ್ಬ ವ್ಯಕ್ತಿಗೆ ಒಂದೇ ಒಂದು ನಮಾಜ್ ಬಾಕಿ ಇದೆ, ನಮಾಜ್ ಮಾಡಲಿಕ್ಕೆ ಕಜಾ ಆಗಿದೆ. ಎಷ್ಟು ವರ್ಷ? 1000 ವರ್ಷ ಜಹನ್ನಮಲ್ಲಿ ಓಕೆ ಆಯಿತು. ಅವನು ಏನು ಮಾಡ್ತಾನೆ ಅಂದರೆ, ತುಂಬ ವರ್ಷಗಳ ಕಾಲ ಅಲ್ಲಾಹ ಹತ್ರ ಮಾಫಿ ಕೇಳ್ತಾನೆ, ತೌಬಾ ಮಾಡ್ತಾನೆ. ಎಷ್ಟರ ಮಟ್ಟಿಗೆ ತೌಬಾ ಮಾಡ್ತಾನೆ ಅಂದರೆ, ಕಾಬಾದ ಬಳಿ ಹೋಗಿ ಕೂತು ಗೋಗರದು 10 ತೌಬಾ ಮಾಡ್ತಾನೆ. ಅಷ್ಟು ತೌಬಾ ಮಾಡಿದ್ರು ಕೂಡ ಅಲ್ಲಾಹು ತಾಲ ಆತನ ತೌಬಾ ಸ್ವೀಕಾರ ಮಾಡ್ತಾನ? ಮಾಡಲ್ಲ. ಯಾಕೆ ಅಂದರೆ ನಮಾಜ್ ಕಜಾ ಆದರೆ ಅದಕ್ಕಿರೋ ತೌಬಾ ಏನು ಗೊತ್ತಾ ನಿಮಗೆ? ವಾಪಸ್ ಆ ನಮಾಜನ್ನು ಮಾಡುವುದಾಗಿದೆ. ಮತ್ತೊಂದು ವಿಷಯ ಇದೆ ಏನಂದರೆ, ಈಗ ನಾವು ಕಜಾ ಆದಂಥ ನಮಾಜನ್ನು ಕಜಾ ನಿರ್ವಹಿಸಿದ್ವಿ. ಅಸರ್ ನಮಾಜ್ ಕಜಾ ಇತ್ತು, ನಾವು ವಾಪಸ್ ಏನು ಮಾಡಿದ್ವಿ? ಮಗರಿಬ್ನ ಮೇಲೆ ಅದನ್ನು ನಾವು ಕಜಾ ಮಾಡಿ ನಮಾಜ್ ಮಾಡಿದ್ವಿ. ನಮಾಜ್ ಮಾಡಿದಾಗ ಏನಾಯಿತು? ಈ 1000 ವರ್ಷದ ಶಿಕ್ಷೆಯಿಂದ ನಾವು ಹೊರಗೆ ಬಂದ್ವಿ. ಅಲ್ಲಿ ಮತ್ತೊಂದು ಬಾಕಿ ಇದೆ, ಏನು ಗೊತ್ತಾ? ಈ ನಮಾಜನ್ನು ನಾವು ಕಜಾ ಮಾಡಿದ್ವಲ್ಲ, ಅದೊಂದು ಗುಣ ಬಾಕಿ ಇದೆ, ಅದೊಂದು ತಪ್ಪು ಬಾಕಿ ಇದೆ. ಅದಕ್ಕೇನು ಮಾಡಬೇಕು ನಾವು? ಅದಕ್ಕೆ ನಾವು ಅಲ್ಲಾಹನ ಬಳಿ ತೌಬಾ ಮಾಡಬೇಕು. ಆವಾಗ ತೌಬಾ ಮಾಡಬೇಕು. ಏನಂತ? ಅಲ್ಲಾಹ್, ಅಸರ್ ನಮಾಜ್ ನಾನು ಕಜಾ ಮಾಡಿ ಹೋಗಿದ್ದೀನಿ, ನನಗೆ ಮಾಫಿ ಮಾಡು ಅಲ್ಲ ಅಂತ ನಾವು ತೌಬಾ ಮಾಡಬೇಕು.